ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಅರಬಾವಿ ಮತಕ್ಷೇತ್ರದ ಮಠಾಧೀಶರ ನೂತನವಾದಂಥ ಒಕ್ಕೂಟದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಗೋಕಾಕ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲಿದ್ದಂಥ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರಗಳಿಗೆ ನಮಸ್ಕರಿಸುತ್ತಾ, ಇವತ್ತು ಎಲ್ಲ ನಮ್ಮ ಅರಬಾವಿ ಮತಕ್ಷೇತ್ರ ಇರ್ಬೋದು, ಗೋಕಾಕ್ ಮತಕ್ಷೇತ್ರದ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ, ಅನುಗ್ರಹ, ನಿಮ್ಮೆಲ್ಲರ ಆಶೀರ್ವಾದದಿಂದ ಇಷ್ಟೆಲ್ಲ ನಾವು ಶಕ್ತಿಯಾಗಿ ಬೆಳಿಲಿಕ್ಕೆ, ನಿಮ್ಮ ಮುಂದೆ ನಿಲ್ಲಾಕ, ಗಟ್ಟಿಯಾಗಿ ನಿಮ್ಮ ಮುಂದೆ ಕೆಲಸ ಮಾಡಕ, ಇದಕ್ಕೆಲ್ಲ ಆಸರೆ ಏನಂದ್ರೆ ಒಂದು ದೇವರು, ಒಂದೆಲ್ಲ ಪೂಜ್ಯರು, ನಿಮ್ಮೆಲ್ಲರ ಆಶೀರ್ವಾದದಿಂದ ಇಷ್ಟು ಗಟ್ಟಿಯಾಗಿ ನಾವು ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಿಂತಿದ್ದೀವಿ. ಈ ಆಶೀರ್ವಾದ ಇದೆಲ್ಲ ಸದಾ ನಮ್ಮಲ್ಲಿ ಇರಬೇಕಂತ ಪೂಜ್ಯರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಮತ್ತೆ ಇವತ್ತು ಯಾಕಂದ್ರೆ ನಾನು ಅಜ್ಜರ ಜೊತೆ ಇದಾಗೆಲ್ಲ ಚರ್ಚೆ ಮಾಡಿದಾಗ ಮೊದಲು ನಾವು ಯಾಕಂದ್ರೆ ಗೋಕಾಕದಲ್ಲಿ ಒಂದು ಸಭೆ ಮಾಡಿ ಒಂದು ಒಕ್ಕೂಟ ಮಾಡಿ ಗೋಕಾಕ್ ಅಜ್ಜರ ಮಾರ್ಗದರ್ಶನದೊಳಗೆ ಎಲ್ಲ ಕೆಲಸ ಮಾಡ್ಕೊತ ಹೋಗ್ತಿದ್ವಿ. ಈಗ ನಮ್ಮ ಹುಣಸಾಳ ಅಜ್ಜಾರ್ ಹೇಳಿದಂಗ ಅರಬಾವಿ ಕ್ಷೇತ್ರದ ಒಂದು ಮಾಡಿ ಅಂದಾಗ ನಾನು ಪೂಜ್ಯರಲ್ಲಿ ಎಲ್ಲ ವಿನಂತಿ ಮಾಡ್ಕೊಂಡೆ. ಯಾಕಂದ್ರೆ ಗೋಕಾಕ್ ಇರಬಹುದು ಅಥವಾ ಮೂಡಲ್ಗಿರ್ಬೋದು, ಕ್ಷೇತ್ರ ಎರಡೂ ಒಂದೇ ಅದಾವ, ಬೇರೆ ಬೇರೆ ಇಲ್ಲ. ಆದಷ್ಟು ಅಂದ್ರೆ ಎಲ್ಲರನ್ನು ಕೂಡೆ ಮಾಡ್ಕೊಂಡು ಹೋದ್ರೆ ಒಳ್ಳೇದಂತೇಳಿ ಅಂದ್ರೆ ನಂದೊಂದು ಆಸೆ. ಅಂದ್ರೆ ಎಲ್ಲರೂ ಯಾಕಂದ್ರೆ ಗೋಕಾಕ್ ಅಜ್ಜರು ಯಾವಾಗಲೂ ನಮ್ ಮಾರ್ಗದರ್ಶನ ಮಾಡ್ತಾರೆ. ಯಾಕಂದ್ರೆ ಎಂತ ಸಮಸ್ಯೆಗಳು ಬಂದು ಜಿಲ್ಲಾದೊಂದು ಹೋರಾಟ ದೊಡ್ಡ ಸಮಸ್ಯೆ ಬಂದಾಗ ನಮಗೆಲ್ಲ ಫೋನ್ ಮಾಡಿ ಆ ವಾತಾವರಣ ತಿಳಿ ಹೆಂಗಾಗಬೇಕು, ಅಂದ್ರೆ ಅದ್ರ ಹೋರಾಟ ಹೆಂಗಿರ್ಬೇಕು, ಹೆಂಗ್ ಮುಖ್ಯಮಂತ್ರಿ ಬೇಕಂದ್ರೆ ನಮಗೆಲ್ಲ ಸಲಹೆ, ಸೂಚನೆ, ಮಾರ್ಗದರ್ಶನ ಎಲ್ಲ ಕೊಡ್ತಿರ್ತಾರೋ. ಅದಕ್ಕೆ ಮುಂದಾದ್ರೂ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಹೋದ್ರೆ ಎರಡೂ ತಾಲೂಕಿಗೆ, ಎರಡೂ ಕ್ಷೇತ್ರಕ್ಕೆ ಬಹಳ ಒಳ್ಳೇದಾಗ್ತೈತಿ. ಈ ದೃಷ್ಟಿಯಲ್ಲಿ ಮಾಡ್ಕೊಂಡು ಹೋಗೋಣ ಅಂತೇಳಿ ನಾ ಪೂಜ್ಯರಲ್ಲಿ ವಿನಂತಿ ಮಾಡ್ಕೋತೀನಿ. ಮತ್ತೆ ಅದ್ರ ಜೊತೆಗೆ ಎಲ್ಲರೂ ಇವತ್ತು ಯಾಕಂದ್ರೆ ಈ ಒಕ್ಕೂಟ ಮಾಡಿ, ಯಾಕಂದ್ರೆ ಅಜ್ಜಾರು ಎಲ್ಲರೂ ಈಗ ಹೇಳಿದ್ರೆ, ಯಾಕಂದ್ರೆ ಮುಂಚಾಳ ಅಜ್ಜಾರು ಎಲ್ಲರೂ ಕೂಡ ಅಂದ್ರೆ ಕನೇರಿ ಮಠ ಅಜ್ಜಾರ ಮಾರ್ಗದರ್ಶನದಲ್ಲಿ ಅವರೆಲ್ಲ ಆ ಮಠಕ್ಕೆ ಹೋಗಿ ಎಲ್ಲರೂ ಬಹಳ ಇದು ಮಾಡ್ತಿದ್ರು. ಮತ್ತೆ ನಾವೆಲ್ಲರೂ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡಂತ ಜನ ನಾವು ಬಹಳ ಎಲ್ಲ ದೈವ ಭಕ್ತರು. ಅಂದ್ರೆ ಒಂದ್ ದೇವರ ನಂಬ್ತೀವಿ, ಆಮೇಲೆ ಪೂಜ್ಯರು ನಂಬ್ತೀವಿ. ಯಾಕಂದ್ರೆ ಪೂಜ್ಯರ ಮಾರ್ಗದರ್ಶನ ಹೋಗ್ತೀವಿ. ಯಾಕಂದ್ರೆ ಬಹಳ ತಾವೆಲ್ಲ ಹಿಂದಿನ ಇತಿಹಾಸ ತೆಗೆದು ನೋಡಿ ನಮ್ಮ ಕ್ಷೇತ್ರ ಒಳಗ ದುರ್ದುಂಬೇಶ್ವರ ಮಠ, ಅರಬಾವಿ ಅಜ್ಜಾರ ಮಠ ಇರ್ಬೋದು, ಎಂತ ದೊಡ್ಡ ಮಠ, ನಮ್ಮ ಜಡಿ ಸಿದ್ದೇಶ್ವರ ಅಜ್ಜಾರ ಮಠ ಇರ್ಬೋದು, ಮೂಡಲ್ಗಿ ಸುಬೋಧರಂಗ ಮಠ ಇರ್ಬೋದು, ಹಿಂಗ್ ಬಹಳ ಇತಿಹಾಸಗಳೆಲ್ಲ ನೋಡ್ಕೊಂಡ್ರ ಆ ಇತಿಹಾಸ ನೋಡಿದ್ರೆ ನಮ್ಗೆಲ್ಲ ಅಂದ್ರೆ ಸ್ವತಃ ದೇವರನ್ನ ಅವಾಗ ಬಂದು ನಿಂತಂದ್ರ ನಡೆದಾಡ್ಬೋದಂತ, ಇದು ನೆಲ ಇರ್ಬೋದು, ಜಗ ಇರ್ಬೋದು ಅಂತ ಹೇಳಿ ಅದಕ್ಕೆ ನಮಗೆಲ್ಲ ಅನಿಸುತ್ತೆ. ಅದಕ್ಕೆ ಅಂತ ಪೂಜ್ಯರ ವಾಸಿದಂತ ಸ್ಥಳ, ಅಂತ ಜಗ ಕ್ಷೇತ್ರದಲ್ಲಿ ನಾವೆಲ್ಲರೂ ಅಂದ್ರೆ ನಮ್ದೆಲ್ಲ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ತೀನಿ. ಅದಕ್ಕೆ ನಾವೆಲ್ಲರೂ ಈಗ ನಮ್ಮ ಪೂಜ್ಯರೇನ ತಾವು ಮಾರ್ಗದರ್ಶನ ಮಾಡಿ ಏನು ಒಕ್ಕೂಟ ಮಾಡಿದರೆ ಇದಕ್ಕೆ ಸಂಪೂರ್ಣವಾದಂತ ನಮ್ದೆಲ್ಲ ಸಹಾಯ ಇರ್ತೈತಿ. ನಿಮ್ ಜೊತೆಗೆ ಇದ್ ಕೇಸ್ ನಾವೆಲ್ಲ ಮಾಡ್ತೀವಿ ಅಂದ್ರೆ ತಮ್ಮ ಮುಖಾಂತರದಿಂದ ಸಮಾಜಕ್ಕೆ ಒಳ್ಳೇದಾಗಬೇಕು. ಸಮಾಜದಲ್ಲಿ ಅಂದ್ರೆ ಕೆಟ್ಟ ಚಟಗಳೆಲ್ಲ ದೂರ ಆಗಿ ಒಳ್ಳೆ ವಾತಾವರಣದಲ್ಲಿ ನಮ್ ಜನ ಬಾಳಬೇಕು, ಬದುಕಬೇಕಂತೇಳಿ ನನ್ನ ವಿನಂತಿ ಐತಿ ಎಲ್ಲರಿಗೂ ತಮಗೆಲ್ಲ. ಯಾಕಂದ್ರೆ ನಮ್ಗೆ ವಿಶೇಷವಾಗಿ ಯಾಕಂದ್ರೆ ಅರಬಾವಿ ವಿಧಾನಸಭಾ ಕ್ಷೇತ್ರ ಎಲ್ಲಾ ಪೂಜ್ಯರು ನಾವೆಲ್ಲರೂ ಅಂದ್ರ ಯಾವ ತರ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ನಾವೆಲ್ಲ ನಡ್ಕೊಂಬ, ಅದೇ ತರ ನಮ್ಮ ಪೂಜ್ಯರನು ಯಾವ್ದು ಜಾತಿ, ಮತ, ಪಂಥ ಅನ್ನೋದ ಎಲ್ಲಾ ಭಕ್ತನ ಅಷ್ಟ ಗೌರವದಿಂದ ನೋಡ್ಕೊಂಡ್ ಬರುವಂತ ವಿಶೇಷವಾದಂತ ಕ್ಷೇತ್ರ ಅಂದ್ರೆ ನಮ್ಮ ಅರಬಾವಿ ಗೋಕಾಕ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ಇದ್ದಂತ ಪೂಜ್ಯರು ಎಲ್ಲಾನು ಅಷ್ಟು ಭಕ್ತಿಯಿಂದ ಎಲ್ಲರಿಗೂ ಅಂದ್ರೆ ನೋಡ್ಕೊಂಡು ಹೋಗ್ತಾರೆ. ನಾವು ಅಷ್ಟೇ ಗೌರವ ಕೊಟ್ಟು ಭಕ್ತಿಯಿಂದ ಅವ್ರ ಜೊತೆ ಸೇವೆ ಮಾಡಿದ್ರೆ ಅದು ಸಮಾಜಕ್ಕೆ ಒಳ್ಳೇದಾಗ್ತೈತಿ, ನಾಡಿಗೆ ಒಳ್ಳೇದಾಗ್ತೈತಿ. ಅದಕ್ಕೆ ತಾವೆಲ್ಲರೂ ಮುಂದಿನ ದಿನಮಾನದಾಗ ಪೂಜ್ಯ ತಾವೇನ್ ಮಾರ್ಗದರ್ಶನ ನಮಗೆ ಕೊಡ್ತೀರಿ ಅದನ್ನ ಅಚ್ಚುಕಟ್ಟಾಗಿ ನಿಮ್ ಜೊತೆ ನಿಂತು ತಾವು ಯಾವ ಕೆಲಸ ಮಾಡಕ್ ಹೇಳ್ತೀರಿ ಖಂಡಿತವಾಗಿ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಅರಬಾವಿ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಗೋಕಾಕ್ ಇರ್ಬೋದು, ಪೂಜ್ಯರ ಮಠಾಧೀಶರಿಗೆ ಏನು ಸಾಧ್ಯ ಆದಷ್ಟು ನಮ್ಮಿಂದ ಅನುದಾನ ಕೊಡಕ್ಕಾಗ್ತೈತಿ. ಎಲ್ಲಾ ಮಠಗಳಿಗೆ ಶಕ್ತಿ ತುಂಬಿ ಆ ಶಕ್ತಿ ಮುಖಾಂತರ ಸಮಾಜದಲ್ಲಿ ಪರಿವರ್ತನೆ ಆಗುವಂತ ಕೆಲಸ ಪೂಜ್ಯರು ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳುತ್ತಾ ಖಂಡಿತವಾಗಿ ತಮಗೆಲ್ಲ ಸಾಕಷ್ಟು ಇದೇಗ ನಾನು ಅಲ್ಲಿ ಭಾಷಣ ಮಾಡಿದಾಗ ಅಜ್ಜಾರಿಗೆ ಅದ ಹೇಳಿ ನಾನು. ಯಾಕಂದ್ರೆ ಅಲ್ಲಿ ಒಳಗೆ ಕೂತಾಗ ಮಾತಾಡಿದ ಅನುದಾನ ಅಂದ್ರೆ ಸರ್ಕಾರ ಅನುದಾನ ನೀವು ನೋಡತ್ತೀರಿ. ಯಾಕಂದ್ರೆ ಅನುದಾನ ಯಾವಾಗ ಬರ್ತಲ್ಲ, ರಸ್ತೆಗೆ ರೊಕ್ಕ ಬರ್ತಾ ಅಂದ್ರೆ ಸರ್ಕಾರದಲ್ಲಿ ಎಲ್ಲ ಕೇಳಿದಾಗ ಎಲ್ಲ ರೊಕ್ಕ ಗ್ಯಾರಂಟಿಗೆ ಹೊಂಟೈತಿ, ಅದಕ್ಕೆ ಬರಾಕ್ ಅಂದ್ರೆ ಕೊಡಕ್ ಆಗಲ್ಲ ಅಂದಾಗ ಕೊಡ್ತಾರೋ ಬೇರೆ ರೂಪದಲ್ಲಿ ಕೊಡ್ತಾರೆ. ಅದಕ್ಕೆ ಅಜ್ಜಾರಿಗೆ ಸೂಕ್ಷ್ಮವಾಗಿ ಹೇಳಿ ಅದನ್ನೆಲ್ಲ ತಗೊಂಬಂದ್ ಎಲ್ಲ ನಮ್ಮ ಮಠಾಧೀಶಗೆಲ್ಲ ಕೊಟ್ರ ಅನುಕೂಲ ಆಗ್ತೈತಿ. ಎಲ್ಲಿ ಅಂದ್ರೆ ಮಠಾಧೀಶು ಸಂಸ್ಥಾ ಬೆಳಿತಾವ, ಹಂಗ ಸಮಾಜ ಬೆಳಿತೈತಿ. ಅದಕ್ಕೆ ನಾನು ಎಲ್ಲಾ ಪೂಜ್ಯರಿಗೆ ಆಶ್ವಾಸನೆ ಕೊಡ್ತೀನಿ.
ಎಷ್ಟು ಸಾಧ್ಯ ಆಗ್ತೈತೆ. ಯಾಕಂದ್ರೆ ನಾಗನೂರದೊಂದು ಬೇಡಿಕೆ ಇಟ್ಟಿರು, ಬೇರೆ ಬೇರೆನು ರಡ್ರಟ್ಟಿದ್ ಇಟ್ಟಿದ್ರು, ಎಲ್ಲಾನು ಎಷ್ಟು ಸಾಧ್ಯ ಆಗ್ತೈತೆ ಸಣ್ಣ ದೊಡ್ಡ ಮಠ ಅನ್ನದ ಎಲ್ಲರಿಗೂ ಪ್ರಾಮಾಣಿಕವಾಗಿ ಎಷ್ಟು ಅನುದಾನ ಕೊಟ್ಟು ತಮ್ಮೆಲ್ಲ ಸೇವೆ ಮಾಡ್ತೀನಿ ಪ್ರಾಮಾಣಿಕತೆ ತಮಗೆ ವಚನ ಕೊಟ್ಟು ಮತ್ತೆ ಎಲ್ಲರೂ ಗೋಕಾಕ್ ಅಜ್ಜಾರ ಮಾರ್ಗದರ್ಶನ ನಮಗೆ ಅಜ್ಜಾರ ತಮ್ಮದ್ ಬೇಕಾಗ್ತೈತೆ. ಯಾಕಂದ್ರೆ ನೀವು ಬೇರೆ ತೊಟ್ಟ ಅನ್ಕೋಬೇಡ್ರಿ, ನಾವೆಲ್ಲ ಒಂದೇ ಇದ್ದಂಗ. ಅದಕ್ಕೆ ನಿಮ್ ಮಾರ್ಗದರ್ಶನ ಒಳಗೆ ನಾವೆಲ್ಲ ನೀವೇ, ಯಾಕಂದ್ರೆ ಹಿರಿಯರು ಎಲ್ಲರಿಗೂ ಮಾರ್ಗದರ್ಶನ ಮಾಡಿದ್ರಿ, ಮುಂದೆ ನಿಮ್ ಮಾರ್ಗದರ್ಶನ ಎಲ್ಲ ನಮಗ್ ಬೇಕಾಗ್ತೈತಿ. ಅದಕ್ಕೆ ಖಂಡಿತ ನಿಮ್ ಮಾರ್ಗದರ್ಶನ ನಿಮ್ಮ ಆಶೀರ್ವಾದದಿಂದ ನಮ್ಮ ಅರಬಾಂ ಕ್ಷೇತ್ರದ ಒಕ್ಕೂಟನೆಲ್ಲ ಎಲ್ಲ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಅಜ್ಜಾರ್ ಹುಣಸಾಳ ಅಜ್ಜಾರ್ ಅಂದ್ರು, ನಮ್ಮ ಮನ್ನಿಕೇರಿ ಅಜ್ಜಾರ್ಗಂದ್ರೆ ಅತಿ ಹೆಚ್ಚಿನ ಜವಾಬ್ದಾರಿ ಐತಿ. ಯಾಕಂದ್ರೆ ಅವ್ರ ಸಂಘಟನಾ ಕಾರ್ಯದರ್ಶಿ. ನೀವು ನೋಡಿ ಸಂಘಟನಾ ಕಾರ್ಯದರ್ಶಿ ಅಂದ್ರೆ ಬಹಳ, ಅಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಂಘಟನಾ ಕಾರ್ಯದರ್ಶಿ ಅಂದ್ರೆ ಬಹಳ ಸ್ಟ್ರಾಂಗ್ ಪೋಸ್ಟ್ ಅದ. ಅದಕ್ಕೆ ಅಜ್ಜಾರಿಗೆ ಬಂದೈತೆ, ಅದಕ್ಕೆ ನೀವು ಪೋಸ್ಟ್ ಸಂಘಟನೆ ಮಾಡ್ಬೇಕು. ಅದಕ್ಕೆ ನಾನು ಅದನ್ನು ಹೇಳಿ ಜೋಕ್ ಮಾಡಿದೆ. ಈಗ ಅಜ್ಜಾರ್ ಗೋಕಾಕ್ ಅಜ್ಜಾರ್ ಇಲ್ಲ ಇದನ್ನ ಸಂಘ ಅಂದ್ರೆ ಸಹಕಾರಿ ಸಂಸ್ಥೆ ಮಾಡೋನು 5 ವರ್ಷಕ್ಕೆ ಬೇಕಾದ್ರೆ ಇಲೆಕ್ಷನ್ ಮಾಡೋಣ ಅದನ್ನು ಹೇಳಿ ನಾ ಬೇಕಾದ್ರೆ 5 ವರ್ಷಕ್ಕೂ ಇಲೆಕ್ಷನ್ ಅದ್ರಿ ಸಹಕಾರಿ ಸಂಘ 5 ವರ್ಷಕ್ಕೂ ಇಲೆಕ್ಷನ್ ಮಾಡೋದಿಲ್ಲ ಹಂಗಾಗಿದೆ. ಅದಕ್ಕೆ ಸಹಕಾರಿ ಸಂಘ ಬೇಕಾದ್ರೆ ಮಾಡೋನು ಬಹಳ ಸಾಕಷ್ಟು ಅನುದಾನ ಬಸ್ ಹಂಗ ತಮಾಷೆ ಮಾಡಿದ ಅಜ್ಜಾರ್ ಜೊತೆ. ಅದಕ್ಕೆ ಇವತ್ತು ಒಂದು ಒಳ್ಳೆ ಕೆಲಸ ಮುನ್ಯಾಳ ಭಾಗದಿಂದ ಪ್ರಾರಂಭ ಮಾಡಿದ ಅಜ್ಜಾರು ಇಲ್ಲಿದೆ. ಇಡೀ ಅರಬಾಂ ಕ್ಷೇತ್ರ ಇರ್ಬೋದು, ಗೋಕಾಕ್ ಕ್ಷೇತ್ರ ಇರ್ಬೋದು, ಬೆಳಗಾವಿ ಜಿಲ್ಲೆಗೆ ಕರ್ನಾಟಕ ರಾಜ್ಯ ಶಾಂತಿ ಸಂದೇಶ ಇಲ್ಲಿಂದ ಹೋಗಿ ಇಡೀ ನಮ್ಮ ರಾಜ್ಯದಲ್ಲಿ ಬಾಳಿ ಬದುಕುವಂತ ಎಲ್ಲಾ ಜನ ಸುಖವಾಗಿರ್ಬೇಕು, ಶಾಂತಿಯಿಂದ ಇರಬೇಕು, ಎಲ್ಲರೂ ಅಣತಮ್ಮಗತೆ ಕೂಡಿ ಬಾಳ್ಬೇಕಂತೇಳಿ ಆ ದೇವರ ಕಡೆ ಪ್ರಾರ್ಥನೆ ಮಾಡ್ಕೊಂಡು ಇವತ್ತಿನ ಈ ಸಮಾರಂಭದಲ್ಲಿ ಎಲ್ಲಾ ಪೂಜ್ಯರ ನನ್ನ ಕರೆದು ಸತ್ಕಾರ ಮಾಡಿ ಗೌರವ ಕೊಟ್ಟದಕ್ಕಾಗಿ ಎಲ್ಲ ಪೂಜ್ಯರ ತಮ್ಮ ಪಾದಗಳಿಗೆ ವಂದಿಸುತ್ತಾ ಇಲ್ಲಿ ನೆರವೇರಿದ ಸಮಸ್ತ ಭಕ್ತರಿಗೆ ತಮಗೆಲ್ಲ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.